ನಮಸ್ಕಾರ. ಅದಿತಿ ಸ್ಯಾರಿ ಮ್ಯಾಚಿಂಗ್ ಸೆಂಟರ್ದಿಂದ ನಾ ಸೀರೆ ತೋರಿಸೋದು. ನನಗೆ ಸುಸ್ತಾಗ್ಯದ, ಆರಾಮಿಲ್ಲ, ಆದ್ರೂ ಕಾಯಕವೇ ಕೈಲಾಸ ಅಂತೇಳಿ ನನ್ನ ಕೆಲಸ ನಾನು ಮಾಡಲೇಬೇಕಲ್ಲ. ಅದ್ರ ಸಂಬಂಧ ಇವತ್ತು ಅಂಗಡಿಗೆ ಬಂದೇನಿ. ಬಂದು ಈ ಸೀರೆ ತೋರಿಸಿ ಆರ್ಡ್ರ್ ಬಂದಾವ, ಒಂದು 2-3 ಸೀರೆ ಆರ್ಡ್ರ್ ಬಂದಾವ. ಇದು ಆರ್ಡ್ರ್ ಕೊಟ್ಟು ಅವ್ರು 15 ದಿವಸ ಆಗಿತ್ತು, ಅದು ಈಗ ರೆಡಿ ಆಗ್ಯದ. ಒಂದು ಸೀರೆ ಆಗ್ಬೇಕಾದ್ರೆ ಇದು 20 ದಿವಸ ಬೇಕು, ಇಬ್ಬರು ಕೂಡಿ ನೇಯ್ತಾರ ಅಂತ ಹೇಳಿ ನಾನು ಇದು ಬಂದದ ಇವತ್ತು ಅವ್ರಿಗೆ ಕೊಡ್ಬೇಕು ಸೀರೆ. ಅದಕ್ಕೆ ನೀವು ವಿಡಿಯೋ ಮಾಡಿ ತೋರಿಸ್ಬೇಕಂತ ಹೇಳಿ ಇದು ಮಾಡ್ಲಾಕತ್ತೀನಿ ನಾನು. ಫುಲ್ ಹೆವಿ ತೂಕದ ರೇಷ್ಮೆ ಅಂತಾರಲ್ಲ ಆ ಸೀರೆ ಇದು. ಇದ್ರಾಗ ಒಂದು ಇದನ್ನ ಇರೋದಿಲ್ಲ, ಏನು ಅಷ್ಟು ಬಂಗಾರ ಇದ್ದಂಗೆ ಇದು. ಈ ಥರ ಪಲ್ಲು ಬರ್ತದೆ, ಹಿಂಗೆ ಪದರ. ಇದು ಬ್ಲೌಸ್, ಇದು ಬ್ಲೌಸ್ ಬರ್ತದೆ ಈ ಥರ. ಇದು ಫುಲ್ ಕೈಮಗ್ಗ ಸಾರಿ. ಇದು ನೇಯ್ಬೇಕಾದ್ರೆ ಇಬ್ಬರು ಕಲ್ತು 15 ದಿವಸ ಸರಿ, ಕಮ್ಮಿ ಅಂದರೆ 20 ದಿವಸ ಬೇಕು, ಇರಲಿಲ್ಲ ಅಂದ್ರೆ 15 ದಿವಸ ಸರಿ ಮಿನಿಮಮ್ ನೇಯ್ತಾರೆ. ಇದು ಸೀರೆ, ಈ ಸೀರೆ ಆರ್ಡ್ರ್ ಕೊಟ್ಟರೆ ಇದು ಕಲರ್ ಇದು ಡಬಲ್ ಕಲರ್ ಅದ. ಇದು ಸೀರೆ ಈ ಕಲರ್ ನೇಯ್ದಿದ್ರಾಗ ಇದ್ರಾಗೂ ಶೇಡಿಂಗ್ ಇದೇ ಕಲರ್ ಬರ್ತದೆ. ಇದು ಫುಲ್ 2 ಕಲರ್ ಹೊಳಿತದೆ ಸಾರಿ. ಕೈಮಗ್ಗ ಸಾರಿ ಇದು. ಇದು ಆರ್ಡ್ರ್ ಬಂದಿದ್ದ ಸಂಬಂಧ ಇದು ಅಂದ್ರೆ ಹಿಂಗೆ ಆರ್ಡ್ರ್ ಕೊಟ್ರಂದ್ರೆ 15 ದಿವಸ ಸರಿ ಬೇಕು ಮಿನಿಮಮ್ ನೇಯ್ಲಕ್ಕೆ ಇದು ಸಾರಿ. ಅದಕ್ಕೆ ನಿಮ್ಗೆ ಇದು ತೋರಿಸ್ಲಾಗ್ತೀನಿ. ಯಾರು ಬೇಕಂದ್ರೆ ನೀವು ಆರ್ಡ್ರ್ ಕೊಡ್ಬೋದು, ಸೀರೆದು ಹೇಳ್ಬೋದು. ಇದ್ರೊಳಗೆ ಇದು ಒಂದು ಆರ್ಡ್ರ್ ಬಂದದ. ಈಗ ಇದು ಒಂದು ಆರ್ಡ್ರ್ ಬಂದದ ಕೈಮಗ್ಗ ಸಾರಿ. ಇದೊಂದು ಪ್ಯಾಕ್ ಮಾಡಬೇಕು. ಅದರೊಳಗೆ ಇದ್ರಾಗಿನ ಇಷ್ಟು ಕಲರ್ ಅದಾವು. ನಿಮ್ಗೆ ಯಾರು ಬೇಕಂದ್ರೆ ನಾವು ಇದ್ರಾಗ ಕೈಮಗ್ಗ ಸಾರಿ ಇಡೋದು ಇಂಥ ಕಾಟನ್ ಬಟ್ಟೆ ಒಳಗೆ ಇಡ್ತೀವಿ. ಇದು ಭಾಳ ಚಂದ ಬರ್ತವೆ. ಇದರ ಕಾಟನ್ ಬಟ್ಟೆ ಒಳಗೆ ಪ್ಲಾಸ್ಟಿಕ್ ಒಳಗೆ ಇಡೋದ್ರ ಬದಲು ಇದ್ರಾಗ ಇಟ್ಟಿಟ್ಟೆ ತೋರಿಸೋದು ಕೈಮಗ್ಗ ಸಾರಿಗಳು.